ನೀವು ಯಾರಪ್ಪ ಅಂತ ಕೇಳ್ಬೇಕು ನೀನು. ಏಯ್ ಏನು ಎಲ್ಲ ಎಲ್ಲ ಏನು ಕೆಲಸ ಮಾಡಿವಲ್ಲ ಎಲ್ಲ ಕಿತ್ತಕಲಿ ಏನು ಎಲ್ಲ ಬಿಡ್ದಾಗಿಲಿ ಇಲ್ಲ ಬುದ್ಧಿ ಯಾವಲ್ಲ ಗಿಡ ಎಲ್ಲ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಯಾರು ಸರ್ ನಾವು MCB ಚಾನಲ್ ಬರಲ್ಲ ಗುಲಾಮ. ಹಾಂ MCB ಚಾನಲಿಂದ ನಾವು ಬೋನೇಶ್ ಅಂತ ಹೇಳಿ ಸರ್. ಹೌದಾ? ಏನು ಸರ್ ಇದು ನಿಮ್ದು ತೋಟ ಸರ್? ಹ್ಞೂ ಸರ್ ನಮ್ದೇ. ನೀವು ಇವರು ಇವು ನಮ್ಮ ಆಳುಗಳಿದೆ. ಯಾಕೆ ನಿಮ್ಮ ಲೇಬರ ಸರ್? ಲೇಬರ್ ಸರ್ ಕ್ಲೀನಾಗಿ ರೆಡಿ ಮಾಡ್ತಾವ್ರೆ ಸರ್. ಈ ಥರ ಇರಬೇಕು ಆಳುಗಳಂದ್ರೆ ಸರ್. ಒಂದು ನಿಮಿಷ, ಇದು ಎಷ್ಟು ಎಕರೆ ಇರ್ಬೋದು ಸರ್ ಇದೆಲ್ಲ? ಸರ್ ಇದೆಲ್ಲ ಒಂದು 17 ಎಕರೆ ಐತೆ. ಆ ಕಡೆ 17 ಎಕರೆ ಐತೆಲ್ಲ. 17 ಎಕರೆ ಇದೆ ಸರ್. ಹಾಂ ಸರ್ ನೀವು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ತಗೊಂಡಿರೋದಾ ಇಲ್ಲ ಮುಂಚೆ ತಗೊಂಡಿದ್ರಾ ಸರ್? ಇಲ್ಲ ಮುಂಚೆನೇ ತಗೊಂಡಿದ್ದೆ. ಸೈಡ್ಸ್ಗೆ ಒಂಚೂರು ಸೈಡಾಗೆ ಇಂಡಸ್ಟ್ರಿ ಇದು ಮಾಡ್ತಿದ್ದೆ ಅಷ್ಟೇ ಹೊರತು ಮಾಮೂಲು ನಮ್ದೆಲ್ಲ ಇದೇನೆ. ಹೌದು ಹಾಂ ಇದೆಲ್ಲ ಇದೆ ನಮ್ದು. ನೀವು ಎಲ್ಲ ಇಂಡಸ್ಟ್ರಿ ಒಳಗೆ ಇರೋದಲ್ವ? ಹ್ಞೂ ಇಂಡಸ್ಟ್ರಿ ಒಳಗೆ. ಸರ್ ಏನು ಸರ್ ಇದು ಬಟ್ಟೆ ಇದು ಏನು ಕಾಸ್ಟ್ಲಿ ಅಲ್ವಾ ಸರ್ ಇದು? ಕಾಸ್ಟ್ ನಮ್ಮ ಭೂಮಿ ಕೊಟ್ಟದಪ್ಪ ಇದೆಲ್ಲನೂ ಸರ್. ಈ ಭೂಮಿ ಕೊಡೋದೆಲ್ಲ ನಾವೆಲ್ಲ ಬೆಳೆದಿರೋದು. ಹೊಡೆದಿರೋದು ಒಮ್ಮಳೆ ಹೊಡೆದಿದೆಯಲ್ಲ ಸರ್. ಏನ್ ಸರ್ ಇದು? ಹಬ್ಬಕ್ಕೆ ಇದೇನ್ ಸರ್ ಇದು? ನಾವು ಇದು ನಂಬಿರೋದು ಇದನ್ನ ಭೂಮಿತಾಯಿನ. ಒಂದ್ ನಿಮಿಷ ಸರ್, ಭೂಮಿತಾಯಿ ಇದನ್ನೆಲ್ಲ ನೋಡ್ಕೊಂತಾರಲ್ಲ ರೈತರ ಹತ್ರ ಒಂದ್ ಮಾತು ಕೇಳಿ. ಏನಪ್ಪ ಇದಕ್ಕೆ ಬೆಳೆಯಕ್ಕೆ ಏನು ಇದನ್ ಮಾಡ್ತೀಯಪ್ಪ? ಇನ್ವೆಸ್ಟ್ಮೆಂಟ್ ಗೊಬ್ಬರ ಏನ್ ಹಾಕ್ತೀಯಪ್ಪ? ಸ್ವಾಮಿ ಎಲ್ಲ ತಂದು ಹಾಕ್ತಿವಿ. ಸಾವುಕಾರ ತಂದು ಕೊಡ್ತಾರೆ, ಎಲ್ಲ ಹಾಕ್ತಿವಿ. ಅಂದಾಜು ನೀವು ಯಾವ ತರ ಗೊಬ್ಬರ ಹಾಕ್ತೀರಾ? ಇದು ನಾಟಿ ಗೊಬ್ಬರ ಹಾಕ್ತೀರಾ ಇಲ್ಲ ನಾಟಿ ಗೊಬ್ಬರ, ಕುರಿ ಗೊಬ್ಬರ, ಸರ್ಕಾರಿ ಗೊಬ್ಬರ ಹಾಕ್ತೀರಾ? ಇಲ್ಲ ನಾಟಿ ಗೊಬ್ಬರ ಸ್ವಾಮಿ ಬುದ್ಧಿ. ನಾಟಿ ಗೊಬ್ಬರ ಎಲ್ಲ ನಿಮ್ಮ ಓನರ್ ತಂದು ಕೊಡ್ತಾರ? ಏನೋ ಸರ್ ಎಲ್ಲ ನೀವೇ ಇದು ಅಲ್ಲಪ್ಪ. ಬೇರೆ ಆಳುಗಳು ತಂದಾಕಿ ನೀನ್ ತಂದಾಕಿ ಯಾರ ಬೇರೆ ತೋಟ ನನ್ನ ತೋಟ ನಾನು ತಂದಾಕ್ಬೇಕಪ್ಪ. ಮತ್ತೆ ಬೇರೆ ಯಾರು ತಂದಾಕ್ತಾರೆ ಅಂತಂದ್ರೆ ಒಂದ್ ವಿಷಯ ಸರ್. ಇವರು ರೈತರು ಏನ್ ಮಾಡ್ತಾರೆ ಗೊತ್ತದ? ಅವ್ರ ಅನುಭವನೇ ಬೇರೆ ಇರುತ್ತೆ. ನೀವು ಬೆಂಗಳೂರಲ್ಲಿ ಬೆಳೆದವರು ಹುಟ್ಟಿದವರು, ಅದರಿಂದ ನಿಮ್ಗೆ ಇದು ಅನುಭವ ಇರಲ್ಲ. ಅದರಿಂದ ಇವನೇ ಗೊಬ್ಬರಕ್ಕೆ ನಿಮ್ಗೆಲ್ಲ ಇನ್ಸ್ಪಿರೇಷನ್ ಮಾಡ್ತಾನೋ ಇಲ್ಲ ನೀವೇ ಅದನ್ನ ಅವ್ನಿಗೆ ಹೇಳ್ಕೊಡ್ತೀವಿ? ಬುದ್ಧಿ ನಾವೇ ಮಾಡೋದು. ಅವ್ರಿಗೆ ಬರೀ ಭೂಮಿ ಸಿಟಿಗೆ ಇರ್ತಾರಲ್ಲ ಅವರು. ಇಲ್ಲ ಸರ್, ನೀವು ಮಾಡಿರೋದು ಒಳ್ಳೆ ಇದು ಬಂದಿದೆ ಸರ್. ಅವರು ಸಿಟಿಯಾಗ ಇರ್ತಾರೆ, ಒಳ್ಳೆ ಫಸಲು ಬಂದಿದೆ. ಈ ತರ ನೋಡಿ ಸರ್, ಗೊಬ್ಬರ ಹಾಕಿ ಮಾಡ್ತೀವಿ. ಭೂಮಿತಾಯಿ ಕೊಟ್ಟಿದಪ್ಪ, ಭೂಮಿತಾಯಿ ನಂಬಿದ್ವಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವ್ ಈ ತರ ಭೂತಾಯಿನ ನಂಬಿದ್ದೀರಾ ಅಂದ್ರೆ ನೀವ್ ಯಾವತ್ತು ಚಿಣಿ ಆಗಲ್ಲ ಸರ್. ನೀವು ಈ ತರ ಶರ್ಟ್ಗಳು ಹಾಕ್ತೀರಾ, ಎಕ್ಸ್ಪೆನ್ಸಿವ್ ಹಾಕ್ತೀರಾ, ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕ್ತೀರಾ, ಇದೆಲ್ಲ ಹೆಂಗ್ ಸಾಧ್ಯ ಸರ್? ಎಲ್ಲ ನಮ್ಮ ಭೂಮಿತಾಯಿ ಕೊಟ್ಟದ್ದು. ಇದೆಲ್ಲ ಕಾಸ್ಟ್ಲಿ ಇದು. ಆಯ್ತು ಬುದ್ಧಿ. ಅಂದಾಜು ಎಷ್ಟು ಇರ್ಬೋದು ಸರ್ ಇದು? ಸರ್ ಇದು 13,700,000 ರೂಪಾಯಿ. ತರಕ್ಕೆ ಒಂದು 6 ಲಕ್ಷ ಬಿದ್ದಿರ್ಬೋದು. ಇದಕ್ಕೆ GST ಅದು ಎಲ್ಲ ಸೇರಿ 13,700,000 ರೂಪಾಯಿ ಶರ್ಟ್ಗೆ ಒಂದು 7 ಲಕ್ಷ ರೂಪಾಯಿ ಎಲ್ಲ ಖರ್ಚಾಗಿರೋದು. ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಯಾರು ಹಾಕಕ್ಕಾಲ ಬಿಡಿ, ಹಾಕಿ ನಮ್ಮ ರೈತರ ಮಕ್ಕಳು. ಇನ್ನೊಂದು ಕೇಳಿದೆ, ನಿಮ್ಮ ಮನೇಲಿ ಡಾಗ್ ಇದೆಯಲ್ಲ, ಡಾಗು ಅದೇನೋ 1 ಕೋಟಿನೋ 2 ಕೋಟಿನೋ ಅಂದ್ರು. ಅದು ಇಲ್ಲ ಅವೆಲ್ಲ ಸುಳ್ಳು. ನಾನು ಹೇಳೋದೇ ಸುಳ್ಳು. ಬಟ್ ಏನಂದ್ರೆ ನಾ ತಂದ್ರೆ 1,80,000 ಡಾಗು. ಕೋಟಿ ಪಾಟಿ ಇಲ್ಲ. ಇಲ್ಲ ಸರ್, ಇದು ನ್ಯೂಸ್ ಅವ್ರಿಗೆ ಸ್ವಲ್ಪ ಯಾರೋ ಹೇಳಿದ್ರು. ಚಾನಲ್ ಸುಳ್ಕೊಡ್ರಿ. ನೀವ್ ಯಾವ MCB ಚಾನಲ್ ಇವರು? MCBನೇ ಸುಳ್ಳು. ಇಲ್ಲ ಬಂದ ಟೂಬರ್ಗೋ ಅಂತ ಬಂದ ಟೂಬರ್ಗೋ ಚಾನಲ್ ಸುಳ್ಳು. ಯಾವ ಚಾನಲ್ ಸುಳ್ಳು? ಚಾನಲ್ ಕಿತ್ಕೊಂತೀರಾ? ಸುಳ್ಳು ಯಾವತ್ತು ಹೇಳಲ್ಲ ಸರ್. ಮತ್ತೆ ಏನಕ್ಕೀಗ ನಾನು ಎಲ್ಲೋ ನೆಮ್ಮದಿಯಾಗಿ ಇರಕ್ಕೆ ತೋಟಕ್ಕೆ ಬಂದು ಯಾಕೆ ಬಂದೆ ಇಲ್ಲಿಗೆ? ನಿನ್ಗೆ ಯಾವ ಹೇಳ್ದಾನು ಸರ್? ಒಬ್ಬ ಸೆಲೆಬ್ರಿಟಿನ ಹಂಗಲ್ಲ, ನಮ್ ತೋಟಕ್ಕೆ ಬರೋದು ನೀನ್ ಯಾರಯ್ಯ? ನಾವು ಇನ್ವೆಸ್ಟಿಗೇಷನ್ ಮಾಡಬೇಡ. ಏನ್ ತಪ್ಪೇನಿಲ್ಲ ಸರ್, ಮಾಡಬಾರ್ದು. ನಾವು ಅವೆಲ್ಲ ಮಾಡಬಾರ್ದು. ಇನ್ವೆಸ್ಟಿಗೇಷನ್ ಮಾಡೋದು ನಮ್ಮ ಹಕ್ಕು. ಸುಳ್ಳು ಅವೆಲ್ಲ ಮಾಡಬಾರ್ದು. ನಾನು ತೋಟಕ್ಕೆ ಬಂದು ಬುದ್ಧಿ ಬಂದವ್ರು ಬಿಡಿ ಬುದ್ಧಿ. ನೀವು ಚಾನಲ್ ಅವರೆಲ್ಲ ಕಿತ್ಕೊಂತೀರಾ? MCB ಚಾನಲ್, ಟೊಬರ್ಗೋ ಚಾನಲ್, RCB ಚಾನಲ್ ಅವರೆಲ್ಲ ಕಿತ್ಕೊಂತೀರಾ? ನಿಮ್ ಬ್ಲಾಕ್ ಅಂಡ್ ವೈಟ್ ಕೇಳ್ತೀರಾ ಸರ್? ನೀವು ಇವಾಗ ಏನ್ ಇವಾಗ ನಮ್ಮ ತೋಟಕ್ಕೆ ಬಂದ ಮಾಡ್ತಾ ಇದ್ದೀನಿ. ಏನ್ ಇವಾಗ
ಏನಿಲ್ಲ ಸರ್, ಮತ್ ಹೋಗ್ತಾ ಇರು, ಒಬ್ಬ celebrity ಅಂತ ಹೋಗ್ತಾ ಹೇಳಿ ಇರ್ಬೇಕು ಅಷ್ಟೇ. ಈಗ ನನಗೆ ಬೇಕಾಗಿಲ್ಲ ಎಲ್ಲ ಇದು ಮಾಡ್ಬೇಕು ಅಂತಿದ್ದೀನಿ ನಾನು. ಬೇಡ ಟ್ಯಾನ್ಷನ್ ಬೇಡ, ಹೋಗು ಟ್ಯಾನ್ಷನ್ ಬೇಡ, ಇಲ್ಲ ಕೊಡಿ ಸ್ವಾಮಿ. ಬೇಡ ಬೇಡ ಹೋಗು. ಆಯ್ತು ಆಯ್ತು ಬುದ್ಧಿ ಆಯ್ತು ಬುದ್ಧಿ. ಚಾನಲ್ ನನ್ನ ಮಗ ಹಿಂಗೆ ಹೇಳಿದ್ರೆ ತುಂಡ ಬರ್ತಾರೆ